ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 8ನೇ ತರಗತಿಯ ವರ್ಗಗಳು ಮತ್ತು ವರ್ಗಮೂಲಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಭಾಗಾಕಾರ ಕ್ರಮದಿಂದ ಯಾವ ರೀತಿ ಕಂಡುಹಿಡಿಯೋದು ಮತ್ತು ಒಂದು ಸಂಖ್ಯೆಯನ್ನು ಪೂರ್ಣ ವರ್ಗ ಮಾಡಬೇಕು ಅಂದರೆ ಅದಕ್ಕೆ ಕೂಡಬೇಕಾಗಿರ್ತಕ್ಕಂಥ ಕನಿಷ್ಠ ಸಂಖ್ಯೆ ಮತ್ತು ಕಳೆಯಬೇಕಾಗಿರ್ತಕ್ಕಂಥ ಕನಿಷ್ಠ ಸಂಖ್ಯೆ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ದಶಮಾಂಶ ಸಂಖ್ಯೆಗಳ ವರ್ಗಮೂಲಗಳನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ. ಸೊ ಯಾವುದೋ ಒಂದು ದಶಮಾಂಶ ಸಂಖ್ಯೆ ಇತ್ತು ಅಂದರೆ ಅದರ ವರ್ಗಮೂಲ ಹೇಗೆ ಕಂಡುಹಿಡಿಯೋದು. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡ್ತೀನಿ. 17.64ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. 17.64ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. ನೋಡಿ, ಇದೊಂದು ದಶಮಾಂಶ ಸಂಖ್ಯೆ. ಸೊ ಈಗ ನಾವು ಪೂರ್ಣ ಸಂಖ್ಯೆಯಲ್ಲಿ ಏನು ಮಾಡ್ತಿದ್ವಿ, ಆ ಸಂಖ್ಯೆಗಳನ್ನು ಗುಂಪು ಮಾಡಬೇಕಾದ್ರೆ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ಎಡಭಾಗದಿಂದ ಎರಡೆರಡು ಅಂಕಿಗಳ ಗುಂಪನ್ನು ಮಾಡ್ತಿದ್ವಿ. ಸೊ ಇದು ದಶಮಾಂಶ ಸಂಖ್ಯೆ. ಸೊ ನಾವು ಇಲ್ಲಿ ಯಾವ ರೀತಿ ಗುಂಪು ಮಾಡಬೇಕು ಅಂತ ಹೇಳಿದ್ರೆ ಆ ದಶಮಾಂಶ ಬಿಂದುವಿನಿಂದ ಎಡಕ್ಕೆ ಮತ್ತು ಬಲಕ್ಕೆ ಎರಡೆರಡು ಅಂಕಿಗಳ ಗುಂಪು ಮಾಡಬೇಕು. ನೋಡಿ, ಇದು ನಮಗೆ ದಶಮಾಂಶ ಬಿಂದುನೇ ಇಂಪಾರ್ಟೆಂಟ್. ಸೊ ದಶಮಾಂಶ ಬಿಂದು ಇಲ್ಲಿದೆ, ಹೌದಾ? ಸೊ ಇಲ್ಲಿಂದ ಎಡಭಾಗಕ್ಕೆ 2 ಅಂಕಿ ಗುಂಪು, ಬಲಭಾಗಕ್ಕೆ 2 ಅಂಕಿ ಗುಂಪು ಮಾಡಿ, ಹೌದಾ? ಎಡಭಾಗದಿಂದ ಸ್ಟಾರ್ಟ್ ಮಾಡೋದು. ಇಲ್ಲಿಂದ ಎಡಭಾಗದಿಂದ ಇಲ್ಲಿ 3 ಅಂಕಿ ಇತ್ತು ಅಂದರೆ 3 ಅಂಕಿಗಳು ಎಡಭಾಗಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಸೊ ಬಲಭಾಗ ಅಂತ ಹೇಳಿದ್ರೆ ಇಲ್ಲಿಂದ ಬಲಭಾಗಕ್ಕೆ 2 ಅಂಕಿ ಗುಂಪನ್ನು ಮಾಡಬೇಕು. ಸೊ ಈಗ ನೆಕ್ಸ್ಟು ಮೊದಲನೇ ಹಂತ ಏನು ಅಂತ ಹೇಳಿದ್ರೆ ಈ ರೀತಿ ಗುಂಪು ಮಾಡೋದು, ಹೌದಾ? ದಶಮಾಂಶ ಬಿಂದುವಿನಿಂದ ಎರಡೆರಡು ಅಂಕಿಗಳನ್ನು ಗುಂಪು ಮಾಡೋದು. ಸೊ ಹಂತ 1 ಏನು ಅಂತ ಹೇಳಿದ್ರೆ ಸ್ಟೆಪ್ 1. ಸೊ ಕೊಟ್ಟಿರುವ ಸಂಖ್ಯೆಯನ್ನು ದಶಮಾಂಶ ಬಿಂದುವಿನಿಂದ ಬಿಂದುವಿನ ಎಡ ಮತ್ತು ಬಲಕ್ಕೆ ಎರಡೆರಡು ಅಂಕಿಗಳ ಗುಂಪು ಮಾಡೋದು. ಸೊ ಇದು ಮೊದಲನೇ ಸ್ಟೆಪ್, ಎರಡೆರಡು ಅಂಕಿ ಗುಂಪು ಮಾಡೋದು. ನಂತರ ಈಗ ನಮಗೆ ಮೊದಲನೇ ಗುಂಪಲ್ಲಿ ಯಾವ ಅಂಕಿ ಇದೆ ನೋಡ್ಕೊಳ್ಳಿ. ಸೊ ಮೊದಲನೇ ಗುಂಪಲ್ಲಿ ಇರ್ತಕ್ಕಂಥ ಅಂಕಿ ಯಾವುದು? 17. ಸೊ ಈಗ 17ಕ್ಕೆ ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಮೊದಲನೇ ಗುಂಪಿನ ಅಂಕಿ ತಗೋಬೇಕು. 17ಕ್ಕೆ ಹತ್ರ ಇರತಕ್ಕಂಥ ಅಥವಾ 17ಕ್ಕೆ ಸಮನಾಗಿರ್ತಕ್ಕಂಥ ಸೊ ಒಂದು ವರ್ಗ ಸಂಖ್ಯೆಯನ್ನು ನಾವು ಊಹೆ ಮಾಡಬೇಕು, ಹೌದಾ? ನೋಡಿ, 17ಕ್ಕೆ ಹತ್ರ ಇರತಕ್ಕಂಥ ವರ್ಗ ಸಂಖ್ಯೆ ಯಾವುದು ಅಂದರೆ 17ಕ್ಕಿಂತ ಕೆಳಗಿರೋದು 16. ನೆಕ್ಸ್ಟ್ 17ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಸಂಖ್ಯೆ ಯಾವುದು, ಹತ್ರ ಇರತಕ್ಕಂಥ ವರ್ಗ ಸಂಖ್ಯೆ ಅಂದರೆ 25. ಸೊ 17 ಯಾವ ಎರಡು ಸಂಖ್ಯೆಗಳ ಮಧ್ಯೆ ಇದೆ ಅಂತ ಹೇಳಿದ್ರೆ 16 ಮತ್ತು 25ರ ಮಧ್ಯೆ ಇದೆ. 16 ಅಂದರೆ 4 ಸ್ಕ್ವೇರ್, ಹೌದಾ? 25 ಅಂತ ಹೇಳಿದ್ರೆ 5 ಸ್ಕ್ವೇರ್. ಸೊ ನಾವು ಕಡಿಮೆ ಇರೋ ಸಂಖ್ಯೆ ತಗೋಬೇಕು, ಹೌದಾ? 14 ನೋಡಿ, ಈ ಸಂಖ್ಯೆಗೆ ಸಮನಾಗಿರಬೇಕು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ಸೊ ಆ ಸಂಖ್ಯೆಯಲ್ಲಿ ನಾವು ಯಾವ ಸೆಲೆಕ್ಟ್ ಮಾಡ್ತೀವಿ? 4 ಆಗುತ್ತೆ, ಹೌದಾ? ಸೊ ಅದರಿಂದ 4ಅನ್ನು ಭಾಜಕ ಮತ್ತು ಭಾಜ್ಯ ಎರಡೂ ಕಡೆ ಕಟ್ಟಿ 2 ಕಡೆ ಬರೀರಿ. ಅವುಗಳ ಗುಣಲಬ್ಧವನ್ನು ಭಾಜ್ಯದ ಕೆಳಗೆ ಬರೀಬೇಕು, ಹೌದಾ? ಸೊ ಇವೆರಡನ್ನು ಗುಣಿಸಿದ್ರೆ ಏನಾಗುತ್ತೆ, ನಮಗೆ 4 × 4 16 ಆಗುತ್ತೆ. ಸೊ ಈಗ ನೆಕ್ಸ್ಟ್ ಒಂದು ಗೆರೆ ಹಾಕಿ ಈ 17ರಿಂದ 17ರಿಂದ ಕಳೀರಿ. ಸೊ ನಮಗೀಗ ಎಷ್ಟು ಬರುತ್ತೆ? ನಮಗೆ 1 ಬರುತ್ತೆ, ಹೌದಾ? ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಮುಂದೆ ಪಾಯಿಂಟ್ ಇದೆ ನಮಗೆ, ಹೌದಾ? ಸೊ ನಮಗೆ ಬರೀ ಯಾವುದೋ ಒಂದು ಪೂರ್ಣ ಸಂಖ್ಯೆ ಆಗಿತ್ತು, ವರ್ಗ ಸಂಖ್ಯೆ ಆಗಿತ್ತು ಅಂದರೆ ಏನು ಮಾಡ್ತಿದ್ವಿ, ಮುಂದಿನ ಸಂಖ್ಯೆ ಹಾಗೆ ಮುಂದಿನ ಗುಂಪನ್ನು ಕೆಳಗಡೆ ತಗೊಳ್ತಿದ್ವಿ. ಸೊ ಈಗ ಈ ಪಾಯಿಂಟ್ ಇರೋದ್ರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ ಪಾಯಿಂಟನ್ನು ಇಲ್ಲಿ ಇಟ್ಬಿಟ್ಟು, ಹೌದಾ? ಪಾಯಿಂಟನ್ನು ಭಾಗಲಬ್ಧದಲ್ಲಿ ಇಟ್ಬಿಟ್ಟು ಮುಂದಿನ ಗುಂಪನ್ನು ಕೆಳಗಡೆ ಇಳಿಸ್ಕೋಬೇಕು. ಇಲ್ಲೇನು ಪಾಯಿಂಟ್ನ ಅವಶ್ಯಕತೆ ಇಲ್ಲ, ಇಲ್ಲಿ ಇಟ್ಟರೆ ಸಾಕು. ಸೊ ಇಲ್ಲಿ ಮುಂದಿನ ಗುಂಪು 64ಅನ್ನು ಕೆಳಗಡೆ ತಗೊಳ್ಳಿ, ಆಯಿತಾ? ನೆಕ್ಸ್ಟು ಸೊ ಏನು ಮಾಡಬೇಕೀಗ,
ಇಲ್ಲಿ 4 ಇದೆ. ಈ 4ಕ್ಕೆ 4ಅನ್ನು ದ್ವಿಗುಣಗೊಳಿಸಬೇಕು ಅಂತ ಹೇಳಿದರೆ ಪ್ಲಸ್ 4ಅನ್ನು ಸೇರಿಸಬೇಕು. 4ಕ್ಕೆ 4ಅನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ನನಗೆ 8 ಬರುತ್ತೆ. ಅಂದರೆ ಮುಂದಿನ ಸಂಖ್ಯೆಯನ್ನು ಬರೀಲಿಕ್ಕೆ ಜಾಗ ಬಿಟ್ಟು ಇಲ್ಲಿ 8 ಬರೀಬೇಕು. ಹೌದಾ? ಅದೇ ಸ್ಟೆಪ್. ಮೊದಲೇ ಪೂರ್ಣವರ್ಗ ಸಂಖ್ಯೆಯನ್ನು ಭಾಗಾಕಾರ ಮಾಡ್ತಿದ್ವಿ ಅದೇ ರೀತಿ. ಸೊ ಇವೆರಡನ್ನು ಕೂಡಬೇಕು, ಇದನ್ನು ದ್ವಿಗುಣಗೊಳಿಸಬೇಕು, ಅದರ ಕೂಡಿರ್ತಕ್ಕಂಥ ಮೊತ್ತವನ್ನು ಮುಂದಿನ ಸಂಖ್ಯೆಯನ್ನು ಬರೀಲಿಕ್ಕೆ ಜಾಗ ಬಿಟ್ಟು ಇಡಬೇಕು. ಆಯಿತಾ? ಓಕೆ. ಸೊ ಇಲ್ಲಿ ನಮಗೆ ಹೊಸ ಭಾಜ್ಯ ಏನು ಬಂದಿದೆ, ನಮಗೆ 164 ಹೊಸ ಭಾಜ್ಯ ಬಂದಿದೆ. ಆಯಿತಾ? ಸೊ ಯಾವ ಸಂಖ್ಯೆಯನ್ನು ನಾವು ಇಲ್ಲಿ ಬರೆದ್ರೆ 164ಕ್ಕೆ ಈಕ್ವಲ್ ಆಗುತ್ತೆ ನೋಡಿ. ಸೊ ಈಗ 8 ಪಕ್ಕ 1 ಸೇರಿಸಿದೆ. ಹೌದಾ? 8ಕ್ಕೆ 1 ಹಾಕಿದ್ರೆ ನೀವು ಇದು ಟ್ರಯಲ್ ಮೆಥಡ್ ಮಾಡಬೇಕಾಗುತ್ತೆ. ಸೊ 8ಕ್ಕೆ 1 ಕಟ್ಟಿದರೆ, ಹೌದಾ, 1 ಇಂಟು 1 ಮಾಡಿದರೆ 81 ಬರುತ್ತೆ. ಸೊ ಅದಕ್ಕಿಂತ ಕಡಿಮೆ ಆಯಿತು. ನೆಕ್ಸ್ಟ್ ಟೈಮ್ ಕಟ್ಟು 2 ತಗೊಳ್ಳಿ. ಹೌದಾ? ಸೊ 8ಕ್ಕೆ 2 ಇಂಟು 2 ಆಗ ಎಷ್ಟಾಗುತ್ತೆ? 2 4 ಇಂಟು 2 16, 164 ಬಂತು ನೋಡಿ. ಸೊ ಅದಕ್ಕೆ ಏನು ಮಾಡಬೇಕು? ಇಲ್ಲೂ 2 ಬರೀಬೇಕು, ಇಲ್ಲೂ ಕೂಡ 2 ಬರೀಬೇಕು. ಸೊ 2ರಿಂದ 82ಅನ್ನು ಗುಣಿಸಿ ನಮಗೆ ಎಷ್ಟು ಬರುತ್ತೆ? 164 ಬರುತ್ತೆ. ಸೊ 164ರಲ್ಲಿ 164 ಏನು ಬರುತ್ತೆ? ನಮಗೆ ಶೇಷ 0 ಬರುತ್ತೆ. ಅದರಿಂದ ಇದರ ವರ್ಗಮೂಲ ಯಾವುದು ಬರುತ್ತೆ ಅಂತ ಹೇಳಿದ್ರೆ 17.64ರ ವರ್ಗಮೂಲ ಏನು ಬರುತ್ತೆ ಅಂದರೆ 4.2 ಬರುತ್ತೆ. ಅಲ್ವಾ? ಸೊ ಇದರ ವರ್ಗಮೂಲ ನಮಗೆ 4.2 ಬರುತ್ತೆ. ಆ್ಯಕ್ಚುಲಿ 4.2ರ ವರ್ಗ ಸಂಖ್ಯೆನೂ ಕೂಡ ಇದೇ ಆಗಿರುತ್ತೆ, 17.64 ಆಗಿರುತ್ತೆ. ಸೊ ಈ ಒಂದು ವಿಧಾನದಿಂದ ನಾವೇನು ಮಾಡ್ತೀವಿ ಅಂದರೆ ದಶಮಾಂಶ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿತೀವಿ ಮಕ್ಕಳೇ. ಹೌದಾ? ಅದೇ ಸೇಮ್ ಸ್ಟೆಪ್ಪು. ಸೊ ಇಲ್ಲಿ ನಮಗೆ ಏನು ಇದರಲ್ಲಿ ವ್ಯತ್ಯಾಸ ಏನು ಬರುತ್ತೆ ಅಂತ ಹೇಳಿದರೆ ಈ ಪಾಯಿಂಟಿಂದ ಆ ಕಡೆಗೆ ಈ ಕಡೆಗೆ ಗುಂಪು ಮಾಡೋದು. ಹೌದಾ? ಪಾಯಿಂಟಿಂದ ಬಲಗಡೆಗೆ 2 ಅಂಕಿಗಳ ಗುಂಪು ಮಾಡೋದು, ಎಡಗಡೆಗೆ 2 ಅಂಕಿಗಳ ಗುಂಪು ಮಾಡೋದು. ಸೊ ಅದನ್ನು ಆ ರೀತಿ ಅಡ್ಡಗೆರೆ ಹಾಕೋದನ್ನು ನೆಕ್ಸ್ಟ್ ಇನ್ನೊಂದು ಲೆಕ್ಕದಲ್ಲಿ ನಾನು ತೋರಿಸ್ತೀನಿ. ಸೊ ಈಗ ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಸೊ ಮುಂದಿನ ಒಂದು ಸಮಸ್ಯೆ ಈ ಥರ ಇದೆ. 12.25ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. 12.25ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಸೊ ಈಗ 12.25ರ ವರ್ಗಮೂಲ ಕಂಡುಹಿಡಿಯಿರಿ. ಆಯಿತಾ? ನೋಡಿ, ಫಸ್ಟ್ ಏನು ಮಾಡಬೇಕು? ಮೊದಲನೇ ಸ್ಟೆಪ್ಪು 2 ಅಂಕಿಗಳ ಗುಂಪು ಮಾಡೋದು. ಸೊ 12.25 ಇದೆ. ಇದನ್ನು ದಶಮಾಂಶ ಬಿಂದುವಿನಿಂದ ಎಡಕ್ಕೆ 2 ಅಂಕಿಗಳ ಗುಂಪು ಮಾಡಿ, ಬಲಕ್ಕೆ 2 ಅಂಕಿಗಳ ಗುಂಪು ಮಾಡಿ. ಸೊ ಇದನ್ನು ಈ ಥರ ಬರ್ಕೊಂಡು ದಶಮಾಂಶ ಬಿಂದುವಿನಿಂದ 2ಕ್ಕೆ 2, ಬಲಕ್ಕೆ 2 ಅಂಕಿ ಗುಂಪು ಮಾಡಿದ್ವಿ. ಸೊ ಇವಾಗ 12.25 ಇದೆ. ಈಗ ಮೊದಲನೇ ಗುಂಪಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವುದು ನಮಗೆ ಅಂತ ಹೇಳಿದರೆ 12 ಮಕ್ಕಳು. ಸೊ 12ಕ್ಕೆ ಹತ್ರ ಇರತಕ್ಕಂಥ ವರ್ಗ ಸಂಖ್ಯೆಯನ್ನು ನೀವು ಊಹೆ ಮಾಡಬೇಕು. 12ಕ್ಕಿಂತ ಕೆಳಗಿರೋದು, 12ಕ್ಕಿಂತ ಮೇಲಿರೋದು. 12 ಯಾವ 2 ವರ್ಗ ಸಂಖ್ಯೆಗಳ ಮಧ್ಯೆ ಇದೆ ನೋಡ್ಕೊಳ್ಳಿ. ಸೊ 12 ಬಿಟ್ಟರೆ ಯಾವುದ್ರ ಮಧ್ಯೆ ಇದೆ 12 ಅಂತ ಹೇಳಿದರೆ ನೋಡಿ, 9 ಮತ್ತು 16 ಮಧ್ಯೆ ಇದೆ. 9 3ರ ವರ್ಗ ಸಂಖ್ಯೆ, 16 4ರ ವರ್ಗ ಸಂಖ್ಯೆ. ಸೊ ಈಗ ಏನು ಮಾಡಬೇಕು? ನಾವು ಕಡಿಮೆನ ತಗೋಬೇಕು. ಹೌದಾ? 3ರಿಂದ 3 ಮಗ್ಗೆಲ್ಲಿ ಹೋಗುತ್ತದು. ಸೊ 3 ಕಟ್ಟಿದ್ವಿ, ಭಾಗಲಬ್ಧ ಭಾಗಕ್ಕೆ ಎರಡರಲ್ಲೂ ಕೂಡ 3 ಕಟ್ಟಿ. ಸೊ ಇವೆರಡರ ಗುಣಲಬ್ಧವನ್ನು ನೀವು ಎಲ್ಲಿ ಬರೀಬೇಕು? ಮೊದಲನೇ ಗುಂಪಿನ ಕೆಳಗೆ ಬರೀಬೇಕು, ಭಾಜ್ಯದ ಮೊದಲನೇ ಗುಂಪಿನ ಕೆಳಗೆ. ಸೊ 3 ಇಂಟು 3 ಎಷ್ಟಾಗುತ್ತೆ? ನಮಗೆ 9 ಆಗುತ್ತೆ. ಸೊ ಲೈನ್ ಹಾಕಿ ಪ್ಲಸ್ ಇದಕ್ಕೆ 3 ಸೇರಿಸಿ ಮುಂದಿನ ಅಂಕಿ ಬರಲಿಕ್ಕೆ ಜಾಗ ಬಿಟ್ಟು ಇವುಗಳ ಮೊತ್ತ ಇದೆ. 3 + 3 ಎಷ್ಟಾಗುತ್ತೆ? 6 ಆಗುತ್ತೆ. ಈಗ ಏನು ಮಾಡಬೇಕು? 12ರಿಂದ 9 ಕಳೀಬೇಕು. ಸೊ 12ರಿಂದ 9 ಕಳೆದ್ರೆ ಎಷ್ಟು ಬರುತ್ತೆ? ನಮಗೆ 3 ಬರುತ್ತೆ. ಸೊ ನೆಕ್ಸ್ಟ್ ಈಗ ಮುಂದಿನ ಗುಂಪು ಯಾವುದಿದೆ? ನಮಗೆ 25 ಇದೆ. ಸೊ 25ನ್ನು ಕೆಳಗಡೆ ಬರೆಯೋದಕ್ಕಿಂತ ಮೊದಲು ಇಲ್ಲಿ ಏನು ಮಾಡಬೇಕು? ಇಲ್ಲಿ ಪಾಯಿಂಟ್ ಇಡಬೇಕು. ಹೌದಾ? ಯಾಕೆಂದರೆ ಇಲ್ಲಿ ದಶಮಾಂಶ ಬಿಂದು ಇರೋದ್ರಿಂದ ಇಲ್ಲೂ ಕೂಡ ದಶಮಾಂಶ ಬಿಂದು ಇರಬೇಕು. ಇದು ತುಂಬ ಮುಖ್ಯ. ನೀವು ದಶಮಾಂಶ ಬಿಂದು ಇಲ್ದೇ ಹಂಗೆ ಬರೆಯೋಂಗಿಲ್ಲ ಅದನ್ನು. ಸೊ ದಶಮಾಂಶ ಬಿಂದುವನ್ನು ಅಲ್ಲಿ ಚುಕ್ಕಿ ಇಟ್ಬಿಟ್ಟು ಮುಂದಿನ ಗುಂಪನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಮುಂದಿನ 25ನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಆಯಿತಾ? ಹಾಂ, ಈಗ ನೋಡಿ, ಈಗ ಯಾವ ಅಂಕಿ ಕಟ್ಟಿದರೆ ನಮಗೆ 325ಕ್ಕೆ ಈಕ್ವಲ್ ಆಗುತ್ತೆ. ಸೊ ನೀವು ಇದನ್ನು ನೋಡ್ಕೋಬೇಕು. ಇಲ್ಲಿ ಸಾಮಾನ್ಯವಾಗಿ 5 ಇತ್ತು ಅಂದರೆ ಇಲ್ಲಿ 5 ಕಟ್ಟಿ ನೋಡಿ. ಹೌದಾ? ಸೊ ಅಲ್ಲಿ 5 ಇರೋದ್ರಿಂದ ನಾನು 5 ಟ್ರೈ ಮಾಡ್ತೀನಿ.
ಸೊ 6 5 ಇಂಟು 5 ಮಾಡಿ ಗುಣಿಸಿ ನೋಡಿ. 5 25ಕ್ಕೆ 5 2 5 32 32 325 ಬಂತು ನೋಡಿ. ಸೊ ಅದಕ್ಕೆ ಇಲ್ಲೂ ಕೂಡ 5 ಕಟ್ಟಿ, ಇಲ್ಲೂ ಕೂಡ 5 ಬರಲಿ, ಹೌದಾ? ಸೊ 5ರಿಂದ 65ನ ಗುಣಿಸಿದ್ರೆ ಎಷ್ಟು ಬರುತ್ತೆ ನಮಗೆ? 325 ಸಿಗುತ್ತೆ. 325ರಲ್ಲಿ 325 ಹೋದ್ರೆ ಏನು ಸಿಗುತ್ತೆ ನಮಗೆ? 0 ಸಿಗುತ್ತೆ. ಸೊ ಅದರಿಂದ ಇದ್ರ ಬೆಲೆ ಏನು ಬರುತ್ತೆ ಅಂದರೆ √12.25 ಬೆಲೆ ಎಷ್ಟು ಅಂತ ಹೇಳಿದ್ರೆ 3.5 ಬರುತ್ತೆ. ಇದರ ವರ್ಗಮೂಲ ಎಷ್ಟು ಬರುತ್ತೆ ನಮಗೆ? 3.5 ಬರುತ್ತೆ. ಸೊ ಈಗ ನೆಕ್ಸ್ಟು ಇನ್ನೂ ಒಂದು ಸಮಸ್ಯೆಯನ್ನು ನೋಡೋಣ. ಸೊ ಇನ್ನೊಂದು ಸಮಸ್ಯೆ ಈ ಥರ 31.36 ವರ್ಗಮೂಲವನ್ನು ಕಂಡುಹಿಡಿಯಿರಿ, ಭಾಗಾಕಾರವನ್ನು ಅಂತ ಕಂಡುಹಿಡಿಯಿರಿ. ಸೊ ನೆಕ್ಸ್ಟು ಇದು ಸೇಮ್ ಮೆಥಡು. ಏನು ಬರ್ಕೋಬೇಕು? ಫಸ್ಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಬರ್ಕೊಳ್ಳಿ, ಇದಕ್ಕೆ ಅಡ್ಡಗೆರೆ ಹಾಕಬೇಕು. 2 ಅಂಕಿಗಳ ಗುಂಪು ಮಾಡಬೇಕು. ದಶಮಾಂಶ ಬಿಂದುವಿನ ಇಂದ ಎಡಕ್ಕೆ ಮತ್ತು ಬಲಕ್ಕೆ. ಸೊ ಎಡಕ್ಕೆ 2 ಅಂಕೆ ಗುಂಪು ಮಾಡ್ತೀನಿ, ಬಲಕ್ಕೆ 2 ಅಂಕೆ ಗುಂಪು ಮಾಡ್ತೀನಿ, ಹೌದಾ? ಸೊ ಈಗ ನಮಗೆ ಮೊದಲನೇ ಗುಂಪಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವುದು? 31. ಸೊ 31 ಯಾವ 2 ವರ್ಗ ಸಂಖ್ಯೆಗಳ ಮಧ್ಯೆ ಇದೆ ನೋಡ್ಕೊಳ್ಳಿ, ಹೌದಾ? 31 ಅಂದರೆ 25 ಮತ್ತು 36 ಮಧ್ಯೆ ಇದೆ ಅಂತಲ್ಲ. ಸೊ 25 ಯಾವುದರ ವರ್ಗ ಸಂಖ್ಯೆ? 5ರ ವರ್ಗ ಸಂಖ್ಯೆ. ಇದನ್ನು 5 ಸ್ಕ್ವೇರ್ ಅಂತ ತಗೊಳ್ಳಿ, 36 ಅಂದರೆ 6 ಸ್ಕ್ವೇರ್ ಅಂತ ತಗೊಳ್ಳಿ. ಸೊ ಈಗ ನೆಕ್ಸ್ಟು 5 ಬರೀರಿ. ಸೊ 5 5 25ಕ್ಕೆ 5 5 25. ಸೊ 25 ಬರೀರಿ. ಪ್ಲಸ್ ಇದಕ್ಕೆ 5ಅನ್ನು ಸೇರಿಸಿ ಎಷ್ಟು ಬರುತ್ತೆ ನಮಗೆ? 10 ಬರುತ್ತೆ. ಮುಂದಿನ ಸಂಖ್ಯೆಯನ್ನು ಬರೀಲಿಕ್ಕೆ ಜಾಗ ಬಿಟ್ಟು 10 ಬರೀಬೇಕು, ಆಯಿತಾ? ನೆಕ್ಸ್ಟು ಈ 31ರಿಂದ 25ಅನ್ನು ಕಳೆದ್ರೆ ನಮಗೆ ಎಷ್ಟು ಬರುತ್ತೆ? 6 ಬರುತ್ತೆ ನಮಗೆ. ನೆಕ್ಸ್ಟ್ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಪಾಯಿಂಟ್ ಇಟ್ಕೊಳ್ಳಿ, 36ನ ಕೆಳಗಡೆ ಇಳಿಸ್ಕೊಳ್ಳಿ. ಸೊ ಇವಾಗ 1 0 ಇದೆ. 10 ಪಕ್ಕ ಯಾವ ಸಂಖ್ಯೆ ಬರೆದ್ರೆ ನಮಗೆ 636ಕ್ಕೆ ಈಕ್ವಲ್ ಆಗುತ್ತೆ ಅಂತ ನೋಡಿ. ಸೊ ಇದಕ್ಕೆ ಯಾವ ಸಂಖ್ಯೆ ಬರೀಬೇಕಾಗುತ್ತೆ ನಾವು? 10 ಪಕ್ಕ ನೋಡಿ, ಈಗ ನೀವು 6 ಬರೆದ್ರೆ ಏನು ತಿಳ್ಕೊಳ್ಳಿ ಒಂದು ಬೇರೆ, ಹೌದಾ? ಸೊ 6 ಬರೆದ್ರೆ ಎಷ್ಟು ಬರುತ್ತೆ? 6 36ಕ್ಕೆ 6 6 ಇಂಟು 0 0 ಬರುತ್ತೆ. ಇಲ್ಲಿ 3 ಬರ್ತದೆ. 6 ಅಂದರೆ 636 ಬಂದ್ಬಿಟ್ಟು. ಸೊ ನಾನು ಇಲ್ಲಿ ಯಾಕೆ 6 ಬರೆದೆ 6 ನೋಡಿದೆ ಅಂತ ಹೇಳಿದ್ರೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆ ಊಹೆ ಮಾಡ್ಕೋಬೋದು. ನೀವು ಡೈರೆಕ್ಟಾಗಿ ಬರೀಬೋದಿಲ್ಲ, ಹೌದಾ? ಬಿಡಿ ಸ್ಥಾನದಲ್ಲಿ 5 ಇತ್ತಾ, ನೀವು 5 ಕಟ್ಟಿ. ಬಿಡಿ ಸ್ಥಾನದಲ್ಲಿ ಏನಾದ್ರು 6 ಇತ್ತಾ, ನೀವು 4 ಅಥವಾ 6 2 ಅಂಕೆ ಬರೀರಿ. ಸೊ ಆ ರೀತಿ ಆ ಸಂಖ್ಯೆಗಳನ್ನ ನೋಡ್ಕೊಂಡು ನಾವು ವರ್ಗ ಸಂಖ್ಯೆಗಳ ಲಕ್ಷಣಗಳಲ್ಲಿ ನಾವು ಯಾವ ಸಂಖ್ಯೆ ವರ್ಗ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಅಂಕೆ ಬರುತ್ತೆ ಅಂತ ನೋಡಿದ್ದೀವಿ. ಸೊ ಅದಕ್ಕೆ ಆ ಥರ ನೀವು ಟ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಇವನ್ನೆಲ್ಲ ಮತ್ತೆ ಪದೇ ಪದೇ ಮಾಡೋದಕ್ಕೆ ತಪ್ಪುತ್ತೆ. ಸೊ ಇಲ್ಲಿ 6 ಇದೆ, 6 ಬರ್ಕೊಳ್ಳಿ, ಇದು 6 ಬರ್ಕೊಳ್ಳಿ. 6ರಿಂದ ನೀವು 106ಅನ್ನು ಗುಣಿಸಿದ್ರೆ ನಮ್ಗೆ ಏನು ಬರುತ್ತೆ? 636 ಬರುತ್ತೆ. 636ರಲ್ಲಿ 636ನ ಕಳೆದ್ರೆ ಏನು ಬರುತ್ತೆ ನಿಮಗೆ? 0 ಬರುತ್ತೆ ಮಕ್ಕಳಿಗೆ. ಸೊ ಅದರಿಂದ ಇದರ ವರ್ಗಮೂಲ ಅಂದರೆ 31.36ನ ವರ್ಗಮೂಲ ಎಷ್ಟು ಬರುತ್ತೆ ಅಂದರೆ 5.6 ಬರುತ್ತೆ. ಈ ದಶಮಾಂಶ ಬಿಂದುವನ್ನು ನೀವು ಬರೆದೇ ಬಿಡಂಗಿಲ್ಲ. ಸೊ ನೆಕ್ಸ್ಟ್ ಈಗ ಈ ಸಂಖ್ಯೆ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅಭ್ಯಾಸ 5.4ರಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ, ಅವುಗಳನ್ನು ನೀವು ಮನೆಯಲ್ಲಿ ಮಾಡಿ. ನೆಕ್ಸ್ಟು ಈಗ ಅಡ್ಡಗೆರೆ ಆಗ್ತಕ್ಕಂಥ ವಿಧಾನವನ್ನು ನೋಡೋಣ, ಹೌದಾ? ಯಾವ ರೀತಿ? ನಾವೀಗ 2 ಸಂಖ್ಯೆ ಅಷ್ಟೇ ಕೊಟ್ಟಿದ್ದೀವಿ. ಸಪೋಸ್ 3 4 ಸಂಖ್ಯೆ ಬಂತು ಅಂದರೆ ಅಡ್ಡಗೆರೆ ಯಾವ ರೀತಿ ಹಾಕಬೇಕು, ಹೌದಾ? ಸೊ ಅಡ್ಡಗೆರೆ ಹಾಕುವ ವಿಧಾನ, ಹೌದಾ? ಅಥವಾ ರೀತಿ, ಅಡ್ಡಗೆರೆ ಹಾಕುವ ರೀತಿ. ಸೊ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಬರ್ಕೊಳ್ತಾ ಇದ್ದೀನಿ. 176.341 ಇದೆ ಅಂತ ತಿಳ್ಕೊಳ್ಳಿ. ನಾವು ಹಿಂದಿನ ಸಂಖ್ಯೆಗಳಲ್ಲಿ ಏನಿತ್ತು? 2 ಅಂಕೆಗಳು ಇದ್ವಿ, ಈ ಕಡೆ 2 ಆ ಕಡೆ 2 ಹಾಕ್ತಿದ್ವಿ. ಆದರೆ 3 ಬಂದಾಗ ಏನು ಮಾಡಬೇಕು? ಸೊ 3 ಬಂದಾಗ ಏನು ಮಾಡಬೇಕು ಅಂದರೆ ಫಸ್ಟ್ ಎಡಭಾಗದಲ್ಲಿ ಹಾಕಿ ನೋಡಿ. ಎಡಭಾಗದಲ್ಲಿ ನಮಗೆ 176 ಇದೆ,
ಅಲ್ವಾ. ಸೊ 176.341 ಇದೆ. ಸೊ ದಶಮಾಂಶ ಬಿಂದುವಿನಿಂದ ಎಡಭಾಗಕ್ಕೆ ನೀವು ಚಲಿಸಿ, ಎರಡೆರಡು ಅಂಕಿ ಗುಂಪು ಮಾಡಿ. ಸೊ 7 6 ಗುಂಪಾಗುತ್ತೆ, ಇದು ಒಂದೇ ಒಂದು ಗುಂಪಾಗುತ್ತೆ, ಹೌದಾ. ಸೊ ಆದರೆ ಬಲಭಾಗ ಚಲಿಸ್ಬೇಕಾದ್ರೆ ನಮಗೆ ಇಲ್ಲಿ ಏನಾಗುತ್ತೆ, ಬಲಭಾಗದಲ್ಲಿ ನಮಗೆ ನೋಡಿ, ಎಡಭಾಗದಲ್ಲಿ ಒಂದು ಅಂಕಿ ಗುಂಪಿದ್ದು ನಡೆಯುತ್ತೆ, ಏಕೆಂದರೆ ಬಲಭಾಗದಲ್ಲಿ ನಮಗೆ 2 ಅಂಕಿ ಗುಂಪಿದೆ. ಇದರ ವಿಶೇಷವನ್ನು ನೆಕ್ಸ್ಟ್ ಅದರಲ್ಲಿ ತಗೋಬೋದು. ಆದರೆ ಬಲಭಾಗದಲ್ಲಿ ನಮಗೆ ಒಂದು ಅಂಕಿ ಗುಂಪಿರಬಾರ್ದು, ಅದನ್ನು 2ಕ್ಕೆ ನೀವು ಕನ್ವರ್ಟ್ ಮಾಡ್ತೀವಿ. ಸೊ ಅದನ್ನು ನಾನು ಏನು ಮಾಡ್ತೀನಿ, 3 4 ಒಂದು ಅಂಕಿ ಗುಂಪಿದೆ. ಸೊ ಒಂದ್ರ ಪಕ್ಕ ನಾನು 0 ಕಟ್ತೀನಿ, 0ಗೆ ಯಾವುದೇ ಬೆಲೆ ಇಲ್ಲ, ಹೌದಾ. 1 0 ಆಗುತ್ತೆ, ಅವಾಗ ಅದನ್ನು ಇನ್ನೊಂದು ಗುಂಪು ಮಾಡಿ. ಸೊ ಅದು ನಿಮ್ಗೆ ಏನು ಬರುತ್ತೆ, 176 3 4 1 0 ಅಂತ ಹೇಳಿರೋದೇ, 3 4 1 ಅಂತ ಹೇಳಿರೋದೆ. ಸೊ ಪಾಯಿಂಟಿಂದ ಬಲಭಾಗದಲ್ಲಿ ಏನಾದ್ರು ನಿಮಗೆ ಈ ಥರ ಬೆಸ ಸಂಖ್ಯೆಯಲ್ಲಿ ಆಗಿತ್ತು ಅಂತ ಹೇಳಿದ್ರೆ 1 0 ಸೇರಿಸಿದ್ವಿ, ಆಯ್ತಲ್ಲ. ಸೊ ಈಗ ಅದೇ ರೀತಿ ನಾನು ಇನ್ನೊಂದು ಇದು ತೊಗೊಂಡ್ರೆ, ಎಕ್ಸಾಂಪಲ್ ತೊಗೊಂಡ್ರೆ, ಸೊ 136.5 ಇತ್ತು ಅಂತ ತಿಳ್ಕೊಳ್ಳಿ. ಸೊ ಇದಕ್ಕೆ ನನ್ನ ಅಡ್ಡಗೆರೆ ಹಾಕಬೇಕು. ಸೊ ಇದಕ್ಕೆ ಅಡ್ಡಗೆರೆ ಹಾಕ್ಬೇಕಾದ್ರೆ ಏನು ಮಾಡ್ತೀನಿ ನಾನು, ಸೊ ಇದನ್ನ ಇನ್ನೊಂದ್ಸರಿ ಬರ್ಕೊಂಡು 136.5 ಇವೆರಡನ್ನ ಒಂದು ಗುಂಪು ಮಾಡಿ, ಇದೊಂದನ್ನೇ ಒಂದು ಗುಂಪು ಮಾಡಿ. ಸೊ ಎಡಭಾಗದಲ್ಲಿ ಒಂದು ಅಂಕಿ ಗುಂಪಿದ್ದು ನಡೆಯುತ್ತೆ. ಸೊ ಬಲಭಾಗದಲ್ಲಿ ಬರೀ 5 ಇದೆ, ಬರೀ 5 ಇರೋದ್ರಿಂದ ಏನು ಮಾಡ್ತೀನಿ ನಾನು, 5 ಪಕ್ಕ ಒಂದು 0 ಸೇರಿಸ್ಕೊಂಡು ಅದನ್ನು 2 ಅಂಕಿ ಮಾಡ್ಕೊಂಡು ಒಂದು ಗುಂಪು ಮಾಡೋದು. ಅರ್ಥ ಆಗ್ತಿದೆಯಲ್ಲ. ಸೊ ನಾವು ಇಲ್ಲಿಂದ ಪ್ರಾರಂಭ ಮಾಡಬೇಕು, ದಶಮಾಂಶ ಬಿಂದುವಿನಿಂದ ಎಡಕ್ಕೆ ಬಲಕ್ಕೆ 2 ಅಂಕಿಗಳ ಗುಂಪು ಮಾಡಬೇಕು. ಎಡಭಾಗದಲ್ಲಿ ಒಂದು ಅಂಕಿ ಗುಂಪಿದ್ದು ನಡೆಯುತ್ತೆ, ಅದರ ಬಲಭಾಗದಲ್ಲಿ ಮಾತ್ರ ನಮಗೆ 2 ಅಂಕಿ ಗುಂಪೇ ಇರಬೇಕು. ಒಂದು ವೇಳೆ ಬಲಭಾಗದಲ್ಲಿ ಈ ಥರ ಬೆಸ ಸಂಖ್ಯೆ ಇತ್ತು ಅಂತ ಹೇಳಿದರೆ, ಸೊ ಅದನ್ನು ಏನು ಮಾಡಬೇಕು ನೀವು, ಅದಕ್ಕೆ ನೀವು 0 ಸೇರಿಸಬೇಕಾಗುತ್ತೆ, 0 ಸೇರಿಸ್ಕೊಂಡು ನೀವು ಅದನ್ನು ಬರೆದ್ರೆ ಏನಾಗುತ್ತೆ, ನಮಗೆ ಅದನ್ನು ಭಾಗಾಕಾರ ಮಾಡಬೇಕಾದ್ರೆ ನಮಗೆ ಅನುಕೂಲ ಆಗುತ್ತೆ. ಈಗ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಸೊ ಮಕ್ಕಳಿಗೆ ಈ ವರ್ಗಮೂಲ ಕಂಡುಹಿಡಿಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅನ್ವಯಾನ್ವಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡೋಣ. ಸೊ ಒಂದು ಸಮಸ್ಯೆ ಈ ಥರ ಇದೆ. ಒಂದು ಚೌಕಾಕಾರದ ಜಾಗದ ವಿಸ್ತೀರ್ಣ, ಜಾಗದ ವಿಸ್ತೀರ್ಣ 2304 ಚದರ ಮೀಟರ್ ಇದೆ. ಆ ಚೌಕಾಕಾರದ ಬಾಹುವನ್ನು, ಜಾಗದ ಬಾಹುವನ್ನು ಕಂಡುಹಿಡಿಯಿರಿ. ಜಾಗದ ಬಾಹುವನ್ನು ಕಂಡುಹಿಡಿಯಿರಿ. ಚೌಕಾಕಾರದ ಜಾಗದ ಬಾಹುವನ್ನು ಕಂಡುಹಿಡಿಯಿರಿ. ಸೊ ನಮಗೆ ಈ ಥರ ಜಾಗ ಯಾವ ಆಕಾರದಲ್ಲಿದೆ ಅಂತ ಹೇಳಿದರೆ ಚೌಕಾಕಾರದಲ್ಲಿದೆ ಜಾಗ, ಹೌದಾ. ಸೊ ಇದರ ವಿಸ್ತೀರ್ಣ ಕೊಟ್ಟಿದ್ದಾರೆ. ಇದರ ವಿಸ್ತೀರ್ಣ ಎಷ್ಟಿದೆ, 2304 ಚದರ ಮೀಟರ್ ಇದೆ. ಸೊ ಈ ಬಾಹುವಿನ ಉದ್ದ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಹೌದಾ. ಸೊ ಬಾಹುವಿನ ಉದ್ದ ನಮಗೆ ಏನಾಗಿರುತ್ತೆ ಅಂದರೆ, ಯಾವಾಗಲೂ ಒಂದು ಚೌಕದ ವಿಸ್ತೀರ್ಣ ಏನಾಗಿರುತ್ತೆ, ಉದ್ದ ಇಂಟು ಉದ್ದ ಅಥವಾ ಅಗಲ ಇಂಟು ಅಗಲ ಆಗಿರುತ್ತೆ. ಸೊ ಇಲ್ಲಿ ಅವರು ನಮಗೆ ಏನು ಕೊಟ್ಟಿದ್ದಾರೆ, ಚೌಕದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು, ಬಾಹು ಇಂಟು ಬಾಹು. ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹು ಇಂಟು ಬಾಹು, ಹೌದಾ. ಏಕೆಂದರೆ ಇದು ಬಾಹು ಉದ್ದ ಎಷ್ಟಿರುತ್ತೋ ಅಗಲನೂ ಅಷ್ಟೇ ಇರುತ್ತೆ, ಅದಕ್ಕೆ ನಾವು ಬಾಹು ಇಂಟು ಬಾಹು ಅಂತ ತಗೊಂಡಿದ್ದೀವಿ. ಸೊ ಬಾಹು ಇಂಟು ಬಾಹು ಅಂದರೆ ಏನಾಗುತ್ತೆ, ಇದು ಬಾಹು ಸ್ಕ್ವೇರ್ ಆಗುತ್ತೆ ಗುಣಿಸಿದ್ರೆ, ಹೌದಾ. ಸೊ ವಿಸ್ತೀರ್ಣ ಮಾಡಿದ್ದಾರೆ, ಎಷ್ಟು ವಿಸ್ತೀರ್ಣ ಇದೆ, 2304 ಚೌಕದ ವಿಸ್ತೀರ್ಣ ಇದೆ. ಸೊ ಈಗ ಇದರ ಒಂದು ಬಾಹುವಿನ ಉದ್ದ ಕೊಟ್ಟಿದ್ದಾರೆ. ಸೊ ಚೌಕದ ಒಂದು ಬಾಹು ಏನಾಗುತ್ತೆ, √2304 ಯಾಕೆ ಹೇಳಿ, ಈ ಸ್ಕ್ವೇರ್ ತೆಗೆದು ಇದಕ್ಕೆ ರೂಟ್ ಹಾಕಿದ್ದೀವಿ, ಹೌದಾ.
ಸೊ ಆಗ ಬಾಹು ಏನಾಗುತ್ತೆ ಅಂದರೆ ಇದಕ್ಕೆ ರೂಟ್ ಬಂದ್ಬಿಡುತ್ತೆ. ಹೇಗೆ? ಈಗ ಸಪೋಸ್ ಈ ಥರ ಇರುತ್ತೆ ಅಂತ ತಿಳ್ಕೊಳ್ಳಿ. x² = 2304 ಇತ್ತು ಅಥವಾ 23 ಇತ್ತು ಅಂತ ತಿಳ್ಕೊಳ್ಳಿ. ಆಗ ಎಕ್ಸ್ ಬೇರೆ ಏನಾಗುತ್ತೆ ಅಂದರೆ √23 ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಸ್ಕ್ವೇರ್ನ ತೆಗೆದ್ರೆ ಅದರ ಆಪೋಸಿಟ್ ಇರ್ತಕ್ಕಂಥ ಸಂಖ್ಯೆಗೆ ಏನಾಗಬೇಕಾಗುತ್ತೆ? ರೂಟ್ ಹಾಕಬೇಕಾಗುತ್ತೆ. ಸೊ ಇಲ್ಲೂ ಕೂಡ ನಾನು ರೂಟ್ ಹಾಕಿದ್ದೀನಿ, 2304 ಹಾಕಿದ್ದೀನಿ. ಸೊ ನಾವು ಈಗ ಏನು ಮಾಡಬೇಕಾಗಿದೆ? ಇದರ ವರ್ಗಮೂಲ ಕಂಡುಹಿಡಿಯಬೇಕು. ಸೊ ಇದರ ವರ್ಗಮೂಲ ಯಾವ ರೀತಿ ಕಂಡುಹಿಡಿಯಬೇಕು? ಭಾಗಾಕಾರ ವಿಧಾನದಿಂದ ಇದರ ವರ್ಗಮೂಲ ಕಂಡುಹಿಡಿಯಬೇಕು. ಸೊ ಇದು ಬರ್ಕೊಳ್ಳಿ, 2304 ಇದೆ, ವರ್ಗಮೂಲ ಕಂಡುಹಿಡಿಯಬೇಕು. ಏನು ಮಾಡಬೇಕು? ಇಲ್ಲೇನು ಬಿಂದು ಇಲ್ಲ, ಏನು ಮಾಡಬೇಕು? ಎಡಭಾಗದಿಂದ ಎರಡೆರಡು ಅಂಕಿ ಗುಂಪು ಹಾಕ್ತೀವಿ. ಸೊ ಇವೆರಡು ಅಂಕಿಗೆ ಒಂದು ಗುಂಪು, ಇವೆರಡು ಅಂಕಿಗೆ ಒಂದು ಗುಂಪು. ಸೊ ಮೊದಲನೇ ಗುಂಪಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವುದು? 23. ಸೊ 23ಕ್ಕೆ ಹತ್ತಿರ ಇರತಕ್ಕಂಥ ವರ್ಗ ಸಂಖ್ಯೆಯನ್ನು ಊಹೆ ಮಾಡಬೇಕು. ಸೊ 23 ಯಾವುದರ ಮಧ್ಯೆ ಇದೆ? 23, 25 ಮತ್ತು 16 ಮಧ್ಯೆ ಇದೆ ಅಲ್ವಾ? ಸೊ 16 ಅಂದರೆ 4 ಸ್ಕ್ವೇರು, 23 ಅಂದರೆ 5 ಸ್ಕ್ವೇರ್. ಸೊ ಕಡಿಮೆ ಇರುತ್ತೆ ತಗೊಳ್ಳಿ, 4 ತಗೊಂಡ್ರಿ. ಸೊ 4 × 4 ಮಾಡಿದರೆ 4 4 16 ಆಗುತ್ತೆ. ಪ್ಲಸ್ 4ಅನ್ನು ಸೇರಿಸಿ 8 ಬರುತ್ತೆ. ಮುಂದಿನ ಸಂಖ್ಯೆ ಬರಲಿಕ್ಕೆ ಜಾಗ ಬಿಡಿ. ನೆಕ್ಸ್ಟ್ ಈಗ 23ರಿಂದ ನಾವು 16ನ್ನು ಕಳೆದ್ರೆ, ಹೌದಾ? ಸೊ ಇಲ್ಲಿ 13ರಿಂದ 6 ಕಳೆದ್ರೆ 7 ಹೋಗುತ್ತೆ. ನೆಕ್ಸ್ಟ್ ಮುಂದಿನ ಗುಂಪು 04 ಕೆಳಗಡೆ ಇಳಿಸ್ಕೊಳ್ಳಿ. ಸೊ ಈಗ 8 ರೂಪಾಯಿ ಯಾವ ಸಂಖ್ಯೆ ಕಟ್ಟಿದ್ರೆ ನಮಗೆ 704 ಆಗುತ್ತೆ ನೋಡಿ. ಸೊ ಯಾವ್ದು ಕಟ್ಟಿದಾಗುತ್ತೆ? ನೀವು 8 ಬರ್ಕೊಳ್ಳಿ. ಸೊ 2 4 4 ಕಟ್ಟಿ, ಹೌದಾ? 4 4 16 1, 8 4 32 1 33, ಹೌದಾ? ಕಡಿಮೆ ಆಯಿತು. ಸೊ ನೆಕ್ಸ್ಟು ಏನು ಕಟ್ಟಬೇಕು? 8 ಕಟ್ಟಿದ್ವಿ, ಹೌದಾ? ಏಕೆಂದರೆ ಅಲ್ಲಿ 64 ಬರುತ್ತೆ ಇಂತಾರೆ. ಸೊ 8 8 64ಕ್ಕೆ 4 6, 8 8 64 6 70, 7 4 ಬರುತ್ತೆ. ಸೊ ಇಲ್ಲಿ 8 ಕಟ್ಟಿ, ಇಲ್ಲಿ 8 ಕಟ್ಟಿ. ಸೊ ಇದೆಷ್ಟಾಗುತ್ತೆ? 704 ಆಗುತ್ತೆ. ಕಳೆದ ಏನು ಶೇಷ ಏನು ಬರುತ್ತೆ? ನಮಗೆ 0 ಬರುತ್ತೆ. ಅದರಿಂದ ಚೌಕದ ಒಂದು ಭಾಗದ ಉದ್ದ ಏನಾಗುತ್ತೆ ಅಂತಂದರೆ 48 ಮೀಟರ್ ಆಗುತ್ತೆ. 48 ಮೀಟರ್ ಆಗುತ್ತೆ, ಹೌದಾ? ಸೊ ಇವು ಈ ಥರ ನಾವು ಅನ್ವಯ ಆಧಾರಿತ ಪ್ರಶ್ನೆಗಳು. ಇಂಥವನ್ನು ನಮ್ಮ ನಿತ್ಯ ಜೀವನದಲ್ಲಿ ಕೆಲವೊಂದು ಗಣಿತೀಯವಾಗಿ ಲೆಕ್ಕ ಹಾಕಲಿಕ್ಕೆ ಈ ರೀತಿ ನಾವು ವರ್ಗಮೂಲ ಕಂಡುಹಿಡಿತಕ್ಕಂಥ ಒಂದು ವಿಧಾನವನ್ನು ಬಳಸ್ತೀವಿ. ಈಗ ಅದೇ ರೀತಿ ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಮುಂದಿನ ಒಂದು ಪ್ರಾಬ್ಲಮ್ ಈ ಥರ ಇದೆ. ಒಂದು ಶಾಲೆಯಲ್ಲಿ 2401 ವಿದ್ಯಾರ್ಥಿಗಳಿದ್ದಾರೆ. 2401 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ನಿಲ್ಲಿಸಲು ದೈಹಿಕ ಶಿಕ್ಷಕರು ಬಯಸಿದ್ದಾರೆ. ಮತ್ತು ಅಡ್ಡ ಸಾಲುಗಳ ಸಂಖ್ಯೆ ಕಂಬ ಸಾಲುಗಳ ಸಂಖ್ಯೆಗೆ
ಸಮವಿರುವಂತೆ ನಿಲ್ಲಿಸಬೇಕಾಗಿದೆ. ಸಮವಿರುವಂತೆ ನಿಲ್ಲಿಸಬೇಕಾಗಿದೆ. ಸಮವಿರುವಂತೆ ನಿಲ್ಲಿಸಬೇಕಾಗಿದೆ. ಹಾಗಾದರೆ ಅಡ್ಡ ಸಾಲುಗಳ ಸಂಖ್ಯೆ ಕಂಡುಹಿಡಿಯಿರಿ. ನೋಡಿ ಸಮಸ್ಯೆನ ಇನ್ನೊಂದು ಸರಿ ಓದ್ಕೊಡಿ. ಸೊ ಇಲ್ಲಿ ಒಂದು ಶಾಲೆಯಲ್ಲಿ 2401 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ನಿಲ್ಲಿಸಬೇಕು. ಆದರೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಸರಿ ಇರಬೇಕು, ಅಂದರೆ ಚೌಕಾಕಾರದಲ್ಲಿ ನಿಲ್ಲಿಸಬೇಕು. ಸೊ ಹಾಗಾದರೆ ಅಡ್ಡ ಸಾಲುಗಳ ಸಂಖ್ಯೆ ಕಂಡುಹಿಡಿಯಿರಿ. ಸೊ ಈಗ ನೀವು ಅಡ್ಡ ಸಾಲುಗಳ ಸಂಖ್ಯೆ ಕಂಡುಹಿಡಿಯಕ್ಕೆ ಕೇಳಿದರೆ ಏನು ಕಂಡುಹಿಡಿಯಕ್ಕೆ ಕೇಳ್ತಾರೆ, ಅದನ್ನು ಎಕ್ಸ್ ತಗೋಬೇಕು. ಸೊ ಇಲ್ಲಿ ಅಡ್ಡ ಸಾಲುಗಳ ಸಂಖ್ಯೆ ಏನಾಗಿರಲಿ, ಅಡ್ಡ ಸಾಲುಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಹೌದಾ? ನೆಕ್ಸ್ಟು ಅಡ್ಡ ಸಾಲುಗಳ ಸಂಖ್ಯೆ ಎಕ್ಸ್ ಆಗಿದ್ದರೆ ಕಂಬ ಸಾಲುಗಳ ಸಂಖ್ಯೆ ಏನಾಗಿರುತ್ತೆ, ಅದು ಕೂಡ ಎಕ್ಸ್ ಆಗಿರುತ್ತೆ. ಯಾಕೆಂದರೆ ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಿರುತ್ತೋ ಅಷ್ಟೇ ಕಂಬ ಸಾಲುಗಳ ಸಂಖ್ಯೆ ಇರಬೇಕು ತಾನೆ. ಸೊ therefore ಕಂಬ ಸಾಲುಗಳ ಸಂಖ್ಯೆ ಎಷ್ಟು ಅಂತೇಳಿದರೆ ಕಂಬ ಸಾಲುಗಳ ಸಂಖ್ಯೆ ಇದು ಕೂಡ ಎಕ್ಸ್. ಇದನ್ನು ಕೂಡ ನೀವು ಎಕ್ಸ್ ಹಾಕೋದು ಕಂಬ ಸಾಲುಗಳ ಸಂಖ್ಯೆ. ಸೊ ಈಗ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗಿರುತ್ತೆ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ, ಹೌದಾ, ಅಡ್ಡ ಸಾಲುಗಳ ಸಂಖ್ಯೆ ಇಂಟು ಕಂಬ ಸಾಲುಗಳ ಸಂಖ್ಯೆ ಅಂದರೆ ಎಕ್ಸ್ ಇಂಟು ಎಕ್ಸ್ ಆಗಿರುತ್ತೆ. ಹೌದಾ? ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದರೆ ಎಷ್ಟು ಬಂದು ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, 2401 ವಿದ್ಯಾರ್ಥಿಗಳಿದ್ದಾರೆ. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ನಾವೀಗ ಏನು ಕಂಡುಹಿಡಿಬೇಕು, ಎಕ್ಸ್ ಬೆಲೆ ಕಂಡುಹಿಡಿಬೇಕು. ಸೊ ಎಕ್ಸ್ ಬೆಲೆ ಏನಾಗುತ್ತೆ ಅಂದರೆ ರೂಟ್ ಆಫ್ 2401 ಆಗುತ್ತೆ. ನೋಡಿ, ಇದಕ್ಕೆ ಸ್ಕ್ವೇರ್ ತೆಗೆದ್ರೆ ಇದಕ್ಕೆ ನೀವು ರೂಟ್ ಹಾಕಬೇಕಾಗುತ್ತೆ. ಸೊ ಈಗ ರೂಟ್ ಆಫ್ 2401 ಅಂತ ಹೇಳಿದೆ. 2401ರ ವರ್ಗಮೂಲವನ್ನು ನೀವು ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯಬೇಕು, ಭಾಗಾಕಾರ ವಿಧಾನದಿಂದ ಈ 2401ರ ವರ್ಗಮೂಲವನ್ನು ಕಂಡುಹಿಡಿಯಬೇಕು. ಸೊ 2401 ಎರಡೆರಡು ಅಂಕಿಗಳನ್ನು ಗುಂಪು ಮಾಡಿ, ಸೊ 2 ಅಂಕಿ ಗುಂಪು ಮಾಡಿದ ಮೇಲೆ ಮೊದಲನೇ ಗುಂಪಲ್ಲಿ ನಮ್ಗೆ ಯಾವ ಸಂಖ್ಯೆ ಇದೆ, 24 ಇದೆ. ಹೌದಾ? ಸೊ ಈಗ 24ಕ್ಕೆ ಹತ್ತಿರ ಇರ್ತಕ್ಕಂಥ ವರ್ಗ ಸಂಖ್ಯೆ ಯಾವುದು, 16. ಹೌದಾ? 16 ಮತ್ತು 25. ಸೊ 25 ಅಂದರೆ ಜಾಸ್ತಿ ಆಗುತ್ತೆ, ಕಡಿಮೆ ಇರೋದು 16 ತಗೊಳ್ಳಿ. 16 4 ಹೋಗುತ್ತೆ. 4 ಇಂಟು 4 16 ಆಯಿತು. ಸೊ ಈಗ 24ರಲ್ಲಿ 16ನ ಕಳೀರಿ. ಸೊ 14ರಲ್ಲಿ ನಮಗೆ 6 ಹೋದರೆ ಎಷ್ಟು ಬರುತ್ತೆ, 8 ಬರುತ್ತೆ. ಪ್ಲಸ್ ಇದಕ್ಕೆ 4 ಸೇರಿಸಿ 8 ಆಯಿತು. ಮುಂದಿನ ಸಂಖ್ಯೆನ ಬರಲಿಕ್ಕೆ ಜಾಗ ಬಿಡಿ. ಸೊ 01 ಕೆಳಗಡೆ ಇಳಿಸ್ಕೊಳ್ಳಿ. ಆಯ್ತಲ್ಲ, 01 ನೀವು ಕೆಳಗಡೆ ಇಳಿಸ್ಕೊಳ್ಳಿ. ಸೊ ಈಗ ನಮಗೆ ಎಷ್ಟು ಬಂತದು, 801 ಬಂತು. ಸೊ ಈಗ 8 ಪಕ್ಕ ಯಾವ ಸಂಖ್ಯೆ ಕಟ್ಟಬೇಕು ನೋಡಿ. ಸೊ ಈಗ 8 ಪಕ್ಕ 8 ಹಾಕಿ ನೋಡಿ, 8 ಇಂಟು 8 ಹಾಕಿ ನೋಡಿ. ಸೊ ಹಾಗೇನು ಬರುತ್ತೆ, 8 ಇಂಟು 64ಕ್ಕೆ 4 6, 8 ಇಂಟು 64 6 70, 704 ಬಂತು. ಕಡಿಮೆ ಆಯಿತು. ಇಲ್ಲಿ ನಮಗೆ ಎಷ್ಟಿದೆ, 801 ಇದೆ. ಸೊ ಇದಕ್ಕಿಂತ ಜಾಸ್ತಿ ನಂಬರ್ ಅಂದರೆ ಯಾವ್ದು ಹಾಕ್ಬೋದು, ನಾನು 89 ಹಾಕಿ. ಹೌದಾ? 9 ಇಂಟು 9 ಹಾಕಿ. ಸೊ ಆಗ 9 ಇಂಟು 9 81 ಆಗುತ್ತೆ, 8. ಸೊ 8 9 72 ಇಂಟು 80 801 ಬರುತ್ತೆ. ಅದಕ್ಕೆ ಇಲ್ಲಿಯೂ 9 ಹಾಕಿ, ಈ ಭಾಗದಲ್ಲಿ 9 ಹಾಕಿ. 9 ಇಂಟು 89 ಎಷ್ಟಾಗುತ್ತೆ, ನಮಗೆ 801 ಆಗುತ್ತೆ. 801 801 ಬರುತ್ತೆ, 0 ಬರುತ್ತೆ. ಅದರಿಂದ 2401ರ ವರ್ಗಮೂಲ ಏನು ಬರುತ್ತೆ, ನಮಗೆ 49 ಬರುತ್ತೆ. ಸೊ ಇದ್ರ ಬೆಲೆ 49. ಹೌದಾ? ಎಕ್ಸ್ ಬೆಲೆ 49. ಸೊ ಎಕ್ಸ್ ಬೆಲೆ 49 ಆಗಿರೋದ್ರಿಂದ ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ 49. therefore ಅಡ್ಡ ಸಾಲುಗಳ ಸಂಖ್ಯೆ is equal to 49. ಅಂದರೆ 49 ಅಡ್ಡ ಸಾಲು, 49 ಕಂಬ ಸಾಲು ನಿಲ್ಲಿಸಿದ್ರೆ ನಮಗೆ 2401 ವಿದ್ಯಾರ್ಥಿಗಳನ್ನು ಚೌಕಾಕಾರದಲ್ಲಿ ನಿಲ್ಲಿಸ್ಬೋದು. ಹೌದಾ? ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮ ಇರೋ ರೀತಿ ನಾವು 49 ವಿದ್ಯಾರ್ಥಿಗಳನ್ನ ಅಡ್ಡ ಸಾಲಲ್ಲಿ ಮತ್ತು ಕಂಬ ಸಾಲಲ್ಲಿ ನಿಲ್ಲಿಸ್ಬೋದು. ಅದು ನಮಗೆ 2401 ವಿದ್ಯಾರ್ಥಿಗಳನ್ನು ಒಟ್ಟಿಗೆ ನಿಲ್ಲಿಸಬೇಕಾಗುತ್ತೆ. ಸೊ
ಇದು ಸಮಸ್ಯೆ. ಈಗ ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಇದೆ, ವರ್ಗಮೂಲವನ್ನು ಅಂದಾಜಿಸುವುದು. ಕೆಲವು ಟೈಮು ನಾವು ವರ್ಗಮೂಲವನ್ನು ಅಂದಾಜು ಮಾಡಬೇಕಾಗುತ್ತೆ ಹೌದಾ. ಸೊ ಯಾವ ಸಂದರ್ಭದಲ್ಲಿ ಅದನ್ನು ಅಂದಾಜು ಮಾಡಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಈಗ ನೋಡಿ, ಇಲ್ಲೊಂದು ವರ್ಗಮೂಲವನ್ನು ಅಂದಾಜಿಸುವುದು. ವರ್ಗಮೂಲವನ್ನು ಅಂದಾಜಿಸುವುದು. ಒಂದು ಸಮಸ್ಯೆ ಥರ ಇದೆ. ಮೀನಾ ಮತ್ತು ಶೋಭಾ ಒಂದು ಆಟವನ್ನು ಆಡಿದರು. ಒಬ್ಬರು ಒಂದು ಸಂಖ್ಯೆಯನ್ನು ಹೇಳಿದರು. ಮತ್ತು ಇನ್ನೊಬ್ಬರು ಅದರ ವರ್ಗಮೂಲವನ್ನು ಹೇಳಿದರು. ಮೀನಾ 25 ಹೇಳಿದಾಗ ಶೋಭಾ 5 ಎಂದು ಉತ್ತರಿಸಿದರು. ಮೀನಾ ಸಂಖ್ಯೆ 250 ಹೇಳಿದರು. ಮತ್ತು ಶೋಭಾ ಅದಕ್ಕೆ ಉತ್ತರಿಸಲು ಸಾಧ್ಯವಿಲ್ಲ. ಆಗ ಮೀನಾ ಒಂದು ಸಂಖ್ಯೆಯ ವರ್ಗ 250ಕ್ಕೆ ಸಮೀಪವಿರುವ ಸಂಖ್ಯೆಯನ್ನಾದರೂ 7 ಎಂದು ಶೋಭಾನಿಗೆ ಹೇಳಿದರು. ಇಲ್ಲಿ ಏನು ಮಾಡ್ತಾರೆ, ಅವರು ಜಸ್ಟ್ ಒಂದು ಆಟ ಆಡ್ತಾರೆ. ಶೋಭಾ ಮತ್ತು ಮೀನಾ ಒಬ್ಬರು ಒಂದು ಸಂಖ್ಯೆ ಹೇಳೋದು, ಇನ್ನೊಬ್ಬರು ಅದರ ವರ್ಗಮೂಲ ಹೇಳೋದು. ಸೊ ಈಗ ಶೋಭಾ 25 ಅಂದಾಗ ಮೀನಾ 25 ಅಂದಾಗ ಶೋಭಾ 5 ಅಂತ ಹೇಳ್ತಾಳೆ. ಅದೇ ರೀತಿ ಮೀನಾ 81 ಅಂತ ಹೇಳಿದಾಗ ಶೋಭಾ 9 ಅಂತ ಹೇಳ್ತಾಳೆ. ಅಂದರೆ ಮೀನಾ 250 ಹೇಳ್ಬಿಡ್ತಾರೆ. ಶೋಭಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ, ಏಕೆಂದರೆ 250 ವರ್ಗ ಸಂಖ್ಯೆ ಅಲ್ಲ. ಸರಿ, ಅದಕ್ಕೆ ಹತ್ತಿರ ಇರ್ತಕ್ಕಂಥ ಯಾವುದಾದ್ರೂ ಒಂದು ಸಂಖ್ಯೆ ಏನು ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ವರ್ಗಮೂಲವನ್ನು ಅಂದಾಜು ಮಾಡಬೇಕಾಗುತ್ತೆ. ಅಂದರೆ ಅದಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಂಖ್ಯೆ ಯಾವುದು ಹೌದಾ, ಅದರ ಆ ವರ್ಗ ಸಂಖ್ಯೆಗೆ ಹತ್ತಿರ ಇರ್ತಕ್ಕಂಥ ಒಂದು ವರ್ಗಮೂಲ ಯಾವುದು ಅಂತ ನೋಡಬೇಕಾಗುತ್ತೆ. ಅದು 250 ನಮಗೆ ವರ್ಗ ಸಂಖ್ಯೆ ಅಲ್ಲ. ಸೊ ಇಂಥ ಟೈಮಲ್ಲಿ ನಾವು ವರ್ಗಮೂಲವನ್ನು ಅಂದಾಜು ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದಾಜು ಮಾಡೋದು ಅಂತ ನೋಡೋಣ. ಸೊ ಈಗ ನಮಗೆ ತಿಳಿದಿರೋದಾಗೆ, ಈಗ 10ರ ವರ್ಗ ಸಂಖ್ಯೆ 100,
20ರ ವರ್ಗ ಸಂಖ್ಯೆ ಎಷ್ಟು ಬರುತ್ತೆ? ನಮಗೆ 400 ಬರುತ್ತೆ. ಸೊ ಈ 250 ಅನ್ನೋದು 100 ಮತ್ತು 400 ಮಧ್ಯೆ ಇದೆ ಅಂತ ಹೇಳ್ಬೋದು ತಾನೆ, ಹೌದಾ? ಸೊ ಅಲ್ಲಿ 100ಕ್ಕಿಂತ ಕಡಿಮೆ ಇದೆ, 100ಕ್ಕಿಂತ ಜಾಸ್ತಿ ಇದೆ, 400ಕ್ಕಿಂತ ಕಡಿಮೆ ಇದೆ, ಆಯಿತಾ? ಸೊ ಅದರಿಂದ ಏನಂತ ಹೇಳ್ಬೋದು ನಾವು? ಸೊ 10 ಮತ್ತು 10ರ ವರ್ಗಮೂಲ ಮತ್ತು 20ರ ವರ್ಗಮೂಲದ ಮಧ್ಯೆ ಇದೆ. ಆದರೆ ಇದಿಷ್ಟೇ ಸಾಕಾಗಲ್ಲ ನಮಗೆ, ಇನ್ನೂ ನಾವೇನು ಮಾಡಬೇಕಾಗುತ್ತೆ? ಇನ್ನೂ 10ಕ್ಕೆ ಬರಬೇಕಾಗುತ್ತೆ, ಹೌದಾ? ತುಂಬ ಸಮೀಪ ಇರ್ತಕ್ಕಂಥ ಸಂಖ್ಯೆ ನೋಡಬೇಕಾಗುತ್ತೆ. ಈಗ ನಮಗೆ 15ರ ವರ್ಗಮೂಲ ಗೊತ್ತಿದೆ, ಹೌದಾ? 15ರ ವರ್ಗ ಸಂಖ್ಯೆ ಯಾವುದು ನಮಗೆ? 225. ಅದೇ ರೀತಿ 16ರ ವರ್ಗ ಸಂಖ್ಯೆ ಯಾವುದು? 256. ನೋಡಿ, ಈಗ 225 ಅಂತ ಹೇಳಿದರೆ 250 ಅದು ತುಂಬ ದೂರ ಇದೆ. ಆದರೆ 256ಕ್ಕೆ ಏನಾಗಿದೆ? ಅದು ಹತ್ತಿರ ಇದೆ, ಹೌದಾ? ಸೊ ಅದರಿಂದ ಈ ವರ್ಗ ಸಂಖ್ಯೆಯನ್ನು ಇನ್ನೊಂದು ರೀತಿಯಾಗಿ ಬರ್ಕೊಳ್ಬೋದು, 15 ಮತ್ತು 16ರ ಮಧ್ಯೆ ಇದೆ, ಹೌದಾ? 15 ಮತ್ತು 16ರ ಮಧ್ಯೆ ಇರೋದ್ರಿಂದ ಸೊ 225ಕ್ಕಿಂತ 256ಕ್ಕೆ 250 ಹತ್ತಿರ ಇರೋದ್ರಿಂದ ನಾವು ಸರಿಸುಮಾರು ಇದರ ವರ್ಗಮೂಲ 250ರ ವರ್ಗಮೂಲ ಸರಿಸುಮಾರು ಎಷ್ಟಾಗಿದೆ ಅಂತ ಹೇಳ್ಬೋದು? 16 ಆಗಿದೆ ಅಂತ ಹೇಳ್ಬೋದು, ಹೌದಾ? ಕೆಲವು ಟೈಮ್ ಇದು ನಿಮಗೆ ಬೇಕಾಗುತ್ತೆ, ಯಾವಾಗಲೂ ನೀವು ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ಯಾವುದೋ ಒಂದು ವರ್ಗಮೂಲ ಬಂದ್ಬಿಡುತ್ತೆ, ಸಂಖ್ಯೆ ಬಂದ್ಬಿಡುತ್ತೆ, ಅದರ ಅಪ್ರಾಕ್ಸಿಮೇಟ್ ಡಿಜಿಟ್ ನಮಗೆ ಬೇಕಾಗುತ್ತೆ. ಏಕೆಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡುವಷ್ಟು ಇದು ತುಂಬ ಸಮಯ ಬೇಕಾಗುತ್ತೆ ವರ್ಗಮೂಲ ಕಂಡುಹಿಡಿಯೋಕ್ಕೆ. ಅದಕ್ಕೊಂದು ಅಪ್ರಾಕ್ಸಿಮೇಟ್ ಆನ್ಸರ್ ಬೇಕಾಗುತ್ತೆ. ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅವು ನೋಡ್ಬೇಕಾದ್ರೆ ನಮಗೆ ಅದರ ಹತ್ರ ಇರತಕ್ಕಂಥ ಸಂಖ್ಯೆ ಬೇಕಾಗುತ್ತೆ. ಸೊ ಅವಾಗ ಏನು ಮಾಡಬೇಕು ನಾವು ಅಂದರೆ ಆ ವರ್ಗಮೂಲವನ್ನು ಈ ವಿಧಾನದಲ್ಲಿ ಅಂದಾಜೀಕರಿಸ್ಬೋದು, ಅಪ್ರಾಕ್ಸಿಮೇಟ್ಲಿ ಹತ್ರ ಇಷ್ಟು ವ್ಯಾಲ್ಯೂ ಇದೆ ಅಂತ. ಸೊ ಇದು ವರ್ಗಮೂಲವನ್ನು ಅಂದಾಜು ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಈಗ ಅಭ್ಯಾಸದಲ್ಲಿ ಇರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ನೋಡೋಣ. ಅಭ್ಯಾಸ 5.4 ಒಂದು ಸಮಸ್ಯೆ ಈ ಥರ ಇದೆ. ABC ಲಂಬಕೋನ ತ್ರಿಭುಜದಲ್ಲಿ ಕೋನ B is equal to 90 ಡಿಗ್ರಿ, ಕೋನ B is equal to 90 ಡಿಗ್ರಿ, AB is equal to 6 ಸೆಂಟಿಮೀಟರ್, BC is equal to 8 ಸೆಂಟಿಮೀಟರ್ ಇದ್ದರೆ AC ಕಂಡುಹಿಡಿಯಿರಿ. ಒಂದು ಲಂಬಕೋನ ತ್ರಿಭುಜ ಇದೆ ಅಲ್ವಾ? ಒಂದು ಲಂಬಕೋನ ತ್ರಿಭುಜ ನೋಡಿ. ಈಗ ನಾವು ರೇಖಾಗಣಿತದಲ್ಲೂ ಕೂಡ ಈ ವರ್ಗಮೂಲವನ್ನು ಕಂಡುಹಿಡಿಯುವ ವಿಧಾನಗಳನ್ನು ನಮಗೆ ಬೇಕಾಗುತ್ತೆ. ABC ಒಂದು ಲಂಬಕೋನ ತ್ರಿಭುಜ ಇದೆ ಅಲ್ವಾ? ಇಲ್ಲಿ ABC ನೋಡಿ, ಇಲ್ಲಿ B 90 ಡಿಗ್ರಿ ಇದೆ, ಆಯಿತಾ? ಅಲ್ಲಿ ಏನು ಕೊಟ್ಟಿದ್ದಾರೆ? ಲಂಬಕೋನ ತ್ರಿಭುಜ ABC-ನಲ್ಲಿ B ಕೋನ 90 ಡಿಗ್ರಿ ಇದೆ ಮತ್ತು AB ಭಾಗನ ಉದ್ದ ಕೊಟ್ಟಿದ್ದಾರೆ, ಇದು 6 ಸೆಂಟಿಮೀಟರ್ ಇದೆ ಅಂತ ಹೇಳ್ತಾರೆ. ಹಾಗಾದರೆ BC ಎಷ್ಟಿದೆ ಅಂತ ಹೇಳ್ತಾರೆ? BC 8 ಸೆಂಟಿಮೀಟರ್ ಇದೆ ಅಂತ ಹೇಳ್ತಾರೆ. ಹಾಗಾದರೆ AC ಉದ್ದ ಎಷ್ಟು? ಹೌದಾ? 2 ಭಾವಗಳು ಕೊಟ್ಬಿಟ್ಟು 3ನೇ ಭಾವವನ್ನು ಕೇಳಿದ್ದಾರೆ. ಸೊ ಈಗ ಈ ಜಾಮೆಟ್ರಿನಲ್ಲಿ ಬರ್ತಕ್ಕಂಥ ಈ ಸಮಸ್ಯೆಗೂ ವರ್ಗಮೂಲಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಅನಿಸ್ಬೋದು. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಏನಂದರೆ ನಮಗೆ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ 2 ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾಗ 3ನೇ ಬಾಹುವಿನ ಅಳತೆಯನ್ನು ಕಂಡುಹಿಡಿಯಬೇಕು. ಸೊ ಇದು ಪೈಥಾಗರಸ್ ಪ್ರಮೇಯದಲ್ಲಿ ಬರುತ್ತೆ, ಅದು ಮುಂದೆ ಬರುತ್ತೆ ನಿಮಗೆ ಪೈಥಾಗರಸ್ ಪ್ರಮೇಯ. ಸೊ ಆ ಪೈಥಾಗರಸ್ ಪ್ರಮೇಯ ಏನು ಹೇಳುತ್ತೆ ಅಂದರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಹೇಳುತ್ತೆ. ವಿಕರ್ಣ ಅಂದ್ರೇನು? ವಿಕರ್ಣ ಅಂದರೆ ಲಂಬಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹು. ಸೊ ಈ ಬಾಹುವಿನ ವರ್ಗ ಅಂದರೆ AC-ನ ವರ್ಗ ಉಳಿದಿರ್ತಕ್ಕಂಥ ಇವೆರಡು ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳುತ್ತೆ. ಸೊ ಇಲ್ಲಿ ತ್ರಿಭುಜ ABC-ನಲ್ಲಿ ಏನಾಗಿದೆ? ತ್ರಿಭುಜ ABC-ನಲ್ಲಿ ಆ್ಯಂಗಲ್ B is equal to 90 ಡಿಗ್ರಿ ಅವರೇ ಕೊಟ್ಟಿದ್ದಾರೆ.
ಸೊ ಪೈಥಾಗರಸ್ ಪ್ರಮೇಯದ ಪ್ರಕಾರ ಹೇಗೆ ಬರ್ಕೋಬಹುದು ಅಂದರೆ ಈ ಎ ಸಿನ ವರ್ಗ ಎ ಸಿ ಸ್ಕ್ವೇರ್ ಯಾವುದಕ್ಕೆ ಸಮಾನವಾಗಿರುತ್ತೆ ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ಗೆ ಸಮಾನವಾಗಿರುತ್ತೆ ಅಲ್ಲ, ಬಿಕಾಸ್ ಪೈಥಾಗರಸ್ ಪ್ರಮೇಯದ ಪ್ರಕಾರ ಆಯಿತಾ. ಸೊ ಈಗ ಎ ಸಿ ವರ್ಗ ಉಳಿದಿರ್ತಕ್ಕಂಥ ಎರಡು ಬಾಹುಗಳ ವರ್ಗಕ್ಕೆ ಸಮನಾಗಿರುತ್ತೆ. ವಿಕರ್ಣದ ವರ್ಗ ಉಳಿದಿರ್ತಕ್ಕಂಥ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಈಗ ಇದ್ರ ಬೆಲೆ ಕೊಟ್ಟಿದ್ದಾರೆ ನಮಗೆ, ಎ ಬಿ ಬೆಲೆ ಕೊಟ್ಟಿದ್ದಾರೆ ಹೌದಾ. ಎ ಬಿ ಎಷ್ಟಿದೆ? 6 ಇದೆ. ಬಟ್ ಇಲ್ಲೇನಿದೆ? ಎ ಬಿ ಸ್ಕ್ವೇರ್ ಇದೆ. ಹಾಗಾದ್ರೆ ನಾವೇನು ಹಾಕಬೇಕು? 6 ಸ್ಕ್ವೇರ್ ಅಂತ ಹಾಕ್ಬೇಕಿದ್ವಿ ಹೌದಾ. ಸೊ ಎ ಬಿನ ವರ್ಗ 6 ಸ್ಕ್ವೇರ್. ನೆಕ್ಸ್ಟು ಬಿ ಸಿ 8 ಸೆಂಟಿಮೀಟರ್ ಅಂತ ಕೊಡ್ತಾನೆ. ಸೊ ಬಿ ಸಿ 8 ಸೆಂಟಿಮೀಟರ್ ಆದರೆ ಬಿ ಸಿ ಸ್ಕ್ವೇರ್ ಎಷ್ಟಾಗುತ್ತೆ? ಇದು 8 ಸ್ಕ್ವೇರ್ ಆಗುತ್ತೆ. 8 ಸೆಂಟಿಮೀಟರ್ ಆಗಲ್ಲ, 8 ಸ್ಕ್ವೇರ್ ಆಗುತ್ತೆ. ಸೊ ಈಗ ಏನು ಮಾಡಬೇಕು? ಇವುಗಳ ವರ್ಗಗಳನ್ನು ಕಂಡುಹಿಡಿಯಬೇಕು. 6ರ ವರ್ಗ ಮತ್ತು 8ರ ವರ್ಗ. ಸೊ 6ರ ವರ್ಗ ಅಂದರೆ ಎಷ್ಟು ಬರುತ್ತೆ ನಮಗೆ? 6 ಅಂದರೆ 36. 8ರ ವರ್ಗ ಅಂದರೆ ಎಷ್ಟು ಬರುತ್ತೆ? 8 ಅಂದರೆ 64 ಬರುತ್ತೆ ಹೌದಾ. ಈಗ ಇವೆರಡನ್ನು ಕೂಡಿ ಹೌದಾ, ಕೂಡಿದ್ರೆ ಏನು ಬರುತ್ತೆ ನಮಗೆ? 66, 36 ಮತ್ತು 64 ಕೂಡಿ ಎಷ್ಟು ಬರುತ್ತೆ ನಮಗೆ? 100 ಬರುತ್ತೆ. ಅಂದರೆ ಎ ಸಿನ ವರ್ಗ ಎಷ್ಟು ಬಂತು ನಮಗೆ? 100 ಬಂತು ಹೌದಾ. ಆದರೆ ನಮಗೆ ಬೇಕಾಗಿರೋದು ಏನು? ಎ ಸಿ ಹೌದಾ. ಇದು ಎ ಸಿ ವರ್ಗ 100, ನಮಗೆ ಬೇಕಾಗಿರೋದು ಎ ಸಿ. ಸೊ ನಮಗೆ ಎ ಸಿ ಬೇಕು ಅಂದರೆ ಏನು ಮಾಡಬೇಕು? ಈ ಸ್ಕ್ವೇರ್ ಥರ ಇದಕ್ಕೆ ರೂಟ್ ಹಾಕಬೇಕು. ಹಿಂದಿನ ಪ್ರಾಬ್ಲಮಲ್ಲಿ ನೋಡಿದ್ವಲ್ಲ. ಸೊ ಈಗ ಎ ಸಿ ಈಸ್ ಈಕ್ವಲ್ ಟು ಇದು ಥರ ಇದಕ್ಕೆ ರೂಟ್ ಹಾಕಿದರೆ ಎಷ್ಟು ಬರುತ್ತೆ? ರೂಟ್ ಆಫ್ 100 ಆಗುತ್ತೆ. ಸೊ 100ರ ವರ್ಗಮೂಲ ನಮಗೆ ಗೊತ್ತಿದೆ. 100ರ ವರ್ಗಮೂಲ ಎಷ್ಟು? 10. ಅರ್ಥ ಆಗ್ತಿದೆಯಲ್ಲ. ಸೊ ಇದು ಎ ಸಿ ಈಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಆಗುತ್ತೆ? 10 ಸೆಂಟಿಮೀಟರ್ ಆಗುತ್ತೆ. ಸೊ ಈ ರೀತಿ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಬಾವಿನ ಎರಡು ಬಾವು ಕೊಟ್ಬಿಟ್ಟು ಇನ್ನೊಂದು ಬಾವು ಕೇಳಿದ್ವು ಅಂತ ಹೇಳಿದರೆ, ಸೊ ಆಗ ನಾವೇನು ಮಾಡ್ಬೋದು? ಈಸಿಯಾಗಿ ಕಂಡುಹಿಡಿಬೋದು. ಯಾವುದ್ರ ಮುಖಾಂತರ ಅಂದರೆ ಪೈಥಾಗರಸ್ ಪ್ರಮೇಯದ ಮುಖಾಂತರ. ಸೊ ಅಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಇಲ್ಲಿ ನಾವು ಅಪ್ಲೈ ಮಾಡಬೇಕು ಅಂದರೆ ನಮಗೇನು ಗೊತ್ತಿರಬೇಕು? ಇಲ್ಲಿ ದತ್ತ ಸಂಖ್ಯೆಗಳಿಗೆ ನಾವು ಭಾಗಾಕಾರದಿಂದ ಯಾವ ರೀತಿ ವರ್ಗಮೂಲವನ್ನು ಕಂಡುಹಿಡಿದೀವಿ ಅನ್ನೋದು ಗೊತ್ತಿರಬೇಕು. ಅದು ಕಂಡುಹಿಡಿಯೋದು ಗೊತ್ತಾದರೆ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಅದರಿಂದ ಎ ಸಿ ಬಾವಿನ ಉದ್ದ ಎಷ್ಟಾಗುತ್ತೆ ನಮಗೆ ಅಂತ ಹೇಳಿದ್ರೆ 10 ಸೆಂಟಿಮೀಟರ್ ಆಗುತ್ತೆ. ಸೊ ಇದೇ ರೀತಿ ಇರ್ತಕ್ಕಂಥ ಇನ್ನೊಂದು ಸಮಸ್ಯೆ ಇದೆ. ಸೊ ಆ ಸಮಸ್ಯೆಯನ್ನು ತಿಳ್ಕೊಂಡು ಸೊ ಆ ಸಮಸ್ಯೆ ಈ ಥರ ಇದೆ. ತ್ರಿಭುಜ ಎ ಬಿ ಸಿನಲ್ಲಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇಲ್ಲಿ ಎ ಸಿ ಕೊಟ್ಟಿದ್ದಾರೆ ಅವರಿಗೆ ಹೌದಾ. ಎ ಸಿ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮತ್ತು ಬಿ ಸಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಹೇಳ್ತಾರೆ ಹೌದಾ. ಏನು ಕಂಡುಹಿಡಿಯುತ್ತೆ? ಎ ಬಿ ಉದ್ದ ಕಂಡುಹಿಡಿಯುತ್ತೆ. ಎ ಬಿ ಉದ್ದ ಕಂಡುಹಿಡಿಯುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ. ಸೊ ನಮಗೆ ಎ ಸಿ ಕೊಟ್ಬಿಟ್ಟಿದ್ದಾರೆ ಅವರು. ಎ ಸಿ ಎಷ್ಟಿದೆ? 13 ಸೆಂಟಿಮೀಟರ್ ಇದೆ. ಅದೇ ರೀತಿ ಬಿ ಸಿ ಕೊಟ್ಟಿದ್ದಾರೆ. ಬಿ ಸಿ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಎ ಬಿ ಉದ್ದ ಕೇಳ್ತಾರೆ ಆಯಿತಾ. ಸೇಮ್ ಇದೆ ಏನೋ ತ್ರಿಭುಜ ಎ ಬಿ ಸಿಯಲ್ಲಿ ಪುನಃ ಬಿ ಇಸ್ ಈಕ್ವಲ್ ಟು ಎಷ್ಟಿದೆ? 90 ಡಿಗ್ರಿ ಇದೆ. ಇದಕ್ಕೆ ಪೈಥಾಗರಸ್ ಪ್ರಮೇಯನ ಅಪ್ಲೈ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಯಿತಾ. ನಮಗೆ ಅಂದರೆ ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಆದರೆ ನಮಗೆ ಇಲ್ಲಿ ಏನು ಬೇಕು? ನಮಗೆ ಬೇಕಾಗಿರೋದು ಎ ಬಿ ಹೌದಾ, ಎ ಸಿ ಅಲ್ಲ. ಸೊ ಎ ಬಿ ಬೇಕಾಗಿರೋದ್ರಿಂದ ನಮ್ಗೆ ಏನು ಬೇಕಾದರೂ ಎಡಭಾಗದಲ್ಲಿ ಇರಬೇಕು. ಸೊ ಫಸ್ಟ್ ಇದನ್ನು ಇಂಟರ್ಚೇಂಜ್ ಮಾಡ್ಕೊಳ್ತೀನಿ ಕಡೆಗೆ. ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಈಗ ಏನು ಬೇಕಾಗಿದೆ ನಮಗೆ? ಎ ಬಿ ಬೇಕು ತಾನೆ. ಸೊ ಎ ಬಿ ಬಿಟ್ಟು ಬಿ ಸಿನ ಆ ಕಡೆಗೆ ಹಾಕಿ. ಆ ಕಡೆಗೆ ಹಾಕಿದಾಗ ಏನಾಗುತ್ತೆ? ಅದು ಮೈನಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ ಆಯ್ತಲ್ಲ. ಸೊ ಈಗ ಇವುಗಳ ಬೆಲೆ ಹಾಕಿ. ಎ ಸಿ ಎಷ್ಟಿದೆ? ಎ ಸಿ 13 ಇದೆ. ಇಲ್ಲಿ 13 ಸ್ಕ್ವೇರ್ ಮೈನಸ್ ಬಿ ಸಿ 5 ಇದೆ, 5 ಸ್ಕ್ವೇರ್. ಸೊ ಈಗ ನೀವು 13 ವರ್ಗ ಎಷ್ಟು ಬರುತ್ತೆ? 169 ಬರುತ್ತೆ. ಸೊ 5 ಸ್ಕ್ವೇರ್ ಅಂದರೆ 25 ಬರುತ್ತೆ. ಈಗ 169 ಮೈನಸ್ 25 ಅಂದರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 144 ಆಗುತ್ತೆ ಆಯ್ತಲ್ಲ.
ಈಗ ನಾವೇನು ಕಂಡುಹಿಡಿಬೇಕು, ನಮಗೆ ಎ ಬಿ ಮಾತ್ರ ಬೇಕು. ಎ ಬಿ ಮಾತ್ರ ಬೇಕು ಅಂದರೆ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ 144. ಸೊ ಎ ಬಿ ಇಸ್ ಈಕ್ವಲ್ ಟು 144 ಯಾವುದ್ರ ವರ್ಗಮೂಲ, ಎಸ್ 12 ವರ್ಗಮೂಲ. ಸೊ ಅದರಿಂದ ಇದೆಷ್ಟಾಗುತ್ತೆ, 12 ಸೆಂಟಿಮೀಟರ್ ಆಗುತ್ತೆ. ಸೊ ಈ ರೀತಿ ಯಾವುದೇ ಒಂದು ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜ ಆಗಿರಬೇಕು, ಅದು ಲಂಬಕೋನ ತ್ರಿಭುಜದಲ್ಲಿ ಯಾವುದೇ ಒಂದು ಎರಡು ಭಾಗಗಳು ಕೊಟ್ಬಿಟ್ಟು ಇನ್ನೊಂದು ಭಾಗವನ್ನು ಅಳತೆ ಕೇಳಿದಾಗ ನಾವು ಅದರ ಪೈಥಾಗರಸ್ ಪ್ರಮೇಯವನ್ನು ಬರ್ಕೊಂಡು ಸೊ ಅದರ ವರ್ಗಮೂಲವನ್ನು ಕಂಡುಹಿಡಿಯುವ ವಿಧಾನದಿಂದ ಇನ್ನೊಂದು ಭಾಗದ ಅಳತೆಯನ್ನು ಕಂಡುಹಿಡಿಯಬಹುದು ಮಕ್ಕಳೇ. ಸೊ ಇದೇ ರೀತಿ ಅಭ್ಯಾಸ 5.4ಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ, ಅವುಗಳನ್ನು ನೀವು ಮನೆಯಲ್ಲಿ ಮಾಡ್ಕೊಂಬನ್ನಿ. ಸೊ ಇನ್ನು ಉಳಿದಿರ್ತಕ್ಕಂಥದ್ದನ್ನು ಅಂದರೆ ಇಲ್ಲಿಗೆ ಈ ಒಂದು ಅಧ್ಯಾಯ ವರ್ಗಗಳು ಮತ್ತು ವರ್ಗಮೂಲಗಳು ಕಂಪ್ಲೀಟ್ ಆಗುತ್ತೆ. ಮುಂದಿನ ಕ್ಲಾಸಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಮಕ್ಕಳೇ. ಥ್ಯಾಂಕ್ ಯು.